ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಗಾನವಿ ವಿವೇಕ್ ವ್ಲಾಗ್ಸ್. ಸೊ ಇವತ್ತು ಟ್ಯೂಸ್ಡೇ ಮಾರ್ನಿಂಗ್ 6 o'clock ಆಗಿದೆ. ಸೊ ಬೆಳಗ್ಗೆನೇ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ನಾಗರಕಲ್ ಪೂಜೆ ಮಾಡಬೇಕಾಗಿತ್ತು. ಬೆಳಗಿನ ಜಾವ 4 ಗಂಟೆ ಮೇ ಬಿ 4:15 ಅನ್ಸುತ್ತೆ. ಸೊ ಬೇಗ ಎದ್ದು ಮನೇಲೆಲ್ಲ ಕೆಲಸ ಮಾಡಿ ಪೂಜೆ ಮಾಡಿ ಅದಾದ್ಮೇಲೆ ಇಲ್ಲಿ ಬಂದೆ ನಾನು. ಸೊ ಇಲ್ಲಿ ನಾನು ಯಾವತ್ತೂ ಬಂದಿಲ್ಲ. ಧನುರ್ಮಾಸದಲ್ಲಿ ನಾನು ನಮ್ಮ ಮನೆ ಹತ್ರ ಅಶ್ವತ್ಥ ಕಟ್ಟೆ ಇದೆ. ಸೊ ಅಲ್ಲಿ ನಾನು ಯಾವಾಗೂ ಮಾಡ್ತಾ ಇದ್ದಿದ್ದು ಅಲ್ಲಿ. ಇಲ್ಲಿ ನಾನು ಯಾವತ್ತೂ ಬಂದಿರಲಿಲ್ಲ. ಇದೇ ಫಸ್ಟ್ ಟೈಮ್ ಬಂದು ಪೂಜೆ ಮಾಡ್ತಿರೋದು. ಬಂದು ನೋಡಿದೆ, ಫುಲ್ ಶಾಕ್ ಆಗೋಯ್ತು ನನಗೂ. ಇವಕ್ಕೆ ಫುಲ್ಲು ಕಾಂಗ್ರೆಸ್ ಗಿಡ ಮತ್ತೆ ಹುಲ್ಲು ಎಲ್ಲ ಬೆಳ್ಕೊಬಿಟ್ಟಿತ್ತು ಅಲ್ಲಿ. ಸೊ ಅದಾದ್ಮೇಲೆ ಕ್ಲೀನ್ ಮಾಡ್ತಾ ಇದ್ರು. ಅದಾದ್ಮೇಲೆ ಇನ್ನೊಂದು ಅಂಕಲ್ ಕೂಡ ಬಂದ್ರು. ಆ ಅಂಕಲ್ ಪಾಪ ಹೆಲ್ಪ್ ಮಾಡಿಕೊಟ್ರು. ತುಂಬಾನೇ ಹೆಲ್ಪ್ ಆಯ್ತು ಅಂತಾನೆ ಹೇಳ್ಬೋದು. ಫುಲ್ ಕ್ಲೀನ್ ಮಾಡಿಕೊಟ್ಟು ಆಮೇಲೆ ಕಸ ಗುಡಿಸ್ಕೊಟ್ಟು ಎಲ್ಲ ಹೋದ್ರು. ತುಂಬಾ ಹೆಲ್ಪ್ ಆಯ್ತು ನನಗೆ. ಇಲ್ಲಾಂದ್ರೆ ಇನ್ನೂ ಲೇಟ್ ಆಗ್ಬಿಡ್ತಾ ಇತ್ತು. ಸೊ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆನೆ ನಾಗರಕಲ್ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ನಾನು ಅದಕ್ಕೆ ಬೇಗ ಎದ್ದು ಮನೇಲಿ ಬೇಗ ಎಲ್ಲ ಮಾಡಿ ಬಂದೆ. ನನ್ನ ಮಗ ನನ್ನ ಜೊತೆನೇ ಎದ್ಬಿಟ್ಟಿದ್ದ. 4:15ಗೆ ಎದ್ಬಿಟ್ಟಿದ್ದ. ನನ್ನ ಪಕ್ಕದಲ್ಲಿ ಮಲಗಿದ್ರೆ ಎಷ್ಟೊತ್ತನ ಮಲಗಿರ್ತಾನೆ, ಇಲ್ಲಾಂದ್ರೆ ಎದ್ಬಿಡ್ತಾನೆ. ಸೊ ಇಲ್ಲೂ ಅಷ್ಟೇನೆ ವಿವೇಕು ಆದಷ್ಟು ವಿಡಿಯೋ ಮಾಡಿಕೊಟ್ರು. ಅವ್ನು ಇರ್ತಾನೆ ಇರಲಿಲ್ಲ. ಸೊ ಅದಾದಮೇಲೆ ನಾನು ಇಲ್ಲೇ ಸೈಡಲ್ಲಿ ನಾನು ಟ್ರೈಪಾಡ್ ಕೂಡ ತಂದಿರಲಿಲ್ಲ. ಸೊ ಆದಷ್ಟು ಎಲ್ಲಿ ಪ್ಲೇಸ್ ಆಗುತ್ತೋ ಅಲ್ಲಿ ಪ್ಲೇಸ್ ಮಾಡಿಬಿಟ್ಟು ಫೋನ್ನ ವಿಡಿಯೋ ಮಾಡಿಕೊಂಡೆ. ಸೊ ನಾನು ಯಾವತ್ತೋ ಒಂದ್ಸತಿ ಬಂದಿರೋದು ಅನ್ಸುತ್ತೆ ಇಲ್ಲಿ. ಅದಾದಮೇಲೆ ನಾನು ಬರಲೇ ಇಲ್ಲ ಇಲ್ಲಿಗೆ ಪೂಜೆ ಮಾಡ್ಕೊಳ್ಳೋಕ್ಕೆ. ಸೊ ಇಷ್ಟು ಕಲ್ಲಿರೋದು ನನಗೆ ಗೊತ್ತಿಲ್ಲ. ಸೊ ಅರ್ಶಿನ ಕೂಡ ಕಮ್ಮಿ ಇತ್ತು. ಸೊ ಎಷ್ಟಿತ್ತೋ ಅಷ್ಟನ್ನು ನಾನು ಎಲ್ಲದಕ್ಕೂ ಬ್ಯಾಲೆನ್ಸ್ ಮಾಡಿದ್ದೀನಿ, ಅರ್ಶಿನ ಕುಂಕುಮ ಎಲ್ಲ. ಸೊ ಅದಾದಮೇಲೆ ಹೂವು ಕೂಡ ಅಷ್ಟೇ ಕಮ್ಮಿನೇ ತೊಗೊಂಡೋಗಿದೆ. ಸೊ ಗೆಜ್ಜೆ ವಸ್ತ್ರ ಎಲ್ಲ ಹಾಕಿದ್ದೀನಿ. ಸೊ ಏನೇನಿತ್ತೋ ಎಲ್ಲ ಪ್ಲೇಸ್ ಮಾಡಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಇವಾಗೆಲ್ಲ ಗೊತ್ತಾಯ್ತಲ್ಲ. ಸೊ ನೆಕ್ಸ್ಟ್ ವಾರದ ಪೂಜೆಯಲ್ಲಿ ನಾನು ಎಲ್ಲ ನೀಟಾಗಿ ಹಾಕೋಣ ಅಂತ ಇದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಕಂಪ್ಲೀಟ್ ಡೀಟೇಲ್ಸ್. ಸೊ ಈ ಥರ ಪೂಜೆ ಮಾಡಿದ್ದೆ ನಾನು. ಸೊ ತೆಂಗಿನಕಾಯಿ, ಎಲೆ ಅಡಿಕೆ ಮತ್ತು ಹಾಲು ಎಲ್ಲ ಇಟ್ಟು ಪೂಜೆ ಮಾಡಿದೆ. ಸೊ ಎಷ್ಟಾಗುತ್ತೋ ಅಷ್ಟನ್ನು ಪೂಜೆ ಮಾಡಿದ್ದೀನಿ. ಏನಕ್ಕೆ ಪೂಜೆ ಮಾಡಿದೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಓಕೆನಾ? ಮನೆಗೆ ಹೋಗಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡಿ ಪೂಜೆ. The next day. ಸೊ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಈ ವ್ಲಾಗ್ ಬಂದು ಥರ್ಸ್ಡೇ ಮತ್ತು ಫ್ರೈಡೇ. ಥರ್ಸ್ಡೇ ನೈಟ್ ನಾನು ರಂಗೋಲಿ ಹಾಕ್ತಾ ಇರೋವಂಥದ್ದು. ಫ್ರೈಡೇ ಬಂದು ಆಷಾಢದ ಮೊದಲನೇ ಶುಕ್ರವಾರ ಆಗಿತ್ತು. ಸೊ ಈ ಟೈಮ್ ಬಂದು ಆಷಾಢ 3ನೇ ವಾರ ಬಂದಿರೋದು ಶುಕ್ರವಾರ. ಸೊ 3 ವಾರನೂ ಕಂಪಲ್ಸರಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಆಗಲ್ಲ ಅದು. ಈ ಸತಿ ನಾನು ನಮ್ಮಮ್ಮ ಮನೇಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಫ್ರೈಡೇ ನಾಳೆ ಅಲ್ಲ, ಇವತ್ತೇ ಫ್ರೈಡೇ ಅನ್ಸುತ್ತೆ. ಇವತ್ತು ಫ್ರೈಡೇ ನಾನು ಪೂಜೆ ಮಾಡೋಕ್ಕಾಗಲಿಲ್ಲ ನಮ್ಮ ಅತ್ತೆ ಮನೇಲಿ. ಸೊ ನಮ್ಮ ಮಗಗೆ ವಿಪರೀತ ಹುಷಾರಿಲ್ಲ. ಮತ್ತೆ ಲೂಸ್ ಮೋಷನ್ಸ್ ಎಲ್ಲ ಆಗಿ ಎಲ್ಲ ವಿಪರೀತ ಹಾಸ್ಪಿಟ್ಲಿಗೆ ಹೋಗಿ ಏನೆಲ್ಲ ಮಾಡಿದ್ದೀವಿ ಅದೆಲ್ಲ ನಾನು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ನಿಮಗೆ. ಸೊ ಏನಕ್ಕೆ ಆಗ್ತಾ ಇದೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಆಷಾಢದ ಮೊದಲನೇ ಶುಕ್ರವಾರ ಪೂಜೆ ನಾನು ಮಾಡಿದ್ದು. ಸೊ ಈ ಥರ ರಂಗೋಲಿ ಎಲ್ಲ ನೈಟೇ ಹಾಕ್ಕೊಬಿಡ್ತೀನಿ, ಯಾಕಂದರೆ ಬೆಳಗ್ಗೆ ಈಸಿ ಆಗುತ್ತೆ ಅಂತ ಹೇಳಿ. ಸೊ ರಂಗೋಲಿ ಹಾಕ್ಬೇಕಾದ್ರೆ ನನ್ನ ಮಗಳು ವ್ಲಾಗ್ ಮಾಡಿಕೊಟ್ಟಿದ್ದೆ ನನಗೆ. ಸೊ ಅವಳು ಯಾವ ಥರ ವ್ಲಾಗ್ ಮಾಡಿದ್ಲು, ಮೆಮೊರಿ ಇರುತ್ತೆ ಅಂತ ಹೇಳಿ ಅದನ್ನು ನಾನು ಹೇಗಿತ್ತೋ ಹಾಗೆ ಆಗ್ತೆ. ಏನು ಎಡಿಟಿಂಗ್ ಏನು ಮಾಡಿಲ್ಲ ನಾನು. ಸೊ ನೀಟಾಗಿ ಮಾಡ್ತಾಳೆ, ಪರವಾಗಿಲ್ಲ. ಅಲ್ಲಿ ನಮ್ಮ ಮನೆ ಪಕ್ಕದ ಆಂಟಿ ಕೂಡ ಹೇಳ್ತಾಯಿದ್ರು, ಅವಳೇ ಇನ್ಮೇಲೆ ನೀನು ವ್ಲಾಗ್ ಮಾಡೋಕ್ಕೆ ಏನು ಸ್ಟ್ಯಾಂಡಿಗೆ ಬಿಡಮ್ಮ, ಅವಳಿಗೆ ಕೊಟ್ಬಿಡು, ವ್ಲಾಗ್ ಮಾಡಿಕೊಡ್ತಾಳೆ ಅಂತ ರೇಗಿಸ್ತಾ ಇದ್ರು ಅವಳಿಗೂ. ಸೊ ನೀಟಾಗಿ ಕೊಡು ಮಮ್ಮಿ, ನಾನು ಮಾಡಿಕೊಡ್ತೀನಿ ಅಂತ ಮಾಡಿಕೊಡ್ತಾಯಿದ್ಲು. ಸೊ ಈ ಥರ ರಂಗೋಲಿ ಹಾಕೋತೀನಿ ನಾನು. ನನಗೆ ಮೊದಲಿಂದ ನಮ್ಮಮ್ಮ ಮನೇಲಿ ಪ್ರತಿದಿನವೂ ರಂಗೋಲಿ ಹಾಕ್ತಾಯಿದ್ವಿ ನಮ್ಮಮ್ಮ ಮನೇಲಿ. ಸೊ ಇಲ್ಲಿ ನಾನು ಅಷ್ಟು ಹಾಕ್ತಾನೆ ಇರಲಿಲ್ಲ. ಯಾವಾಗನ ಅಮಾವಾಸ್ಯೆ, ಪೌರ್ಣಮಿ ಆ ಥರ ಮನೆ ಬಾಗಿಲೆಲ್ಲ ತೊಳೆದಾದ್ಮೇಲೆ ರಂಗೋಲಿ ಹಾಕ್ತಾಯಿದ್ದು. ದಿನ ಏನು ಹಾಕ್ತಾ ಇರಲಿಲ್ಲ ನಾನು. ಸೊ ಇಲ್ಲಿ ಇನ್ಮೇಲೆ ಈ ನಡುವೆ ನಾನು ದಿನ ರಂಗೋಲಿ ಹಾಕ್ತಾಯಿದ್ದೀನಿ. ಯಾಕಂದರೆ ರಂಗೋಲಿ ಬಂದು ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾನು ರಂಗೋಲಿನ ದಿನ ಹಾಕ್ತೀನಿ, ಲಕ್ಷ್ಮಿ ಅಂತ ಹೇಳಿ. ಸೊ ಮನೆ ಕಸ ಗುಡಿಸಿ, ಮನೆ ಬಾಗಿಲೆಲ್ಲ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿದ್ರೆ ಅದು ಮನೆಗೆ ಶ್ರೇಷ್ಠ ಅಂತ ಹೇಳ್ತಾರೆ. ಸೊ ಯಾರೋ ಒಬ್ಬರು ನನಗೆ ಇದನ್ನು ಹೇಳಿದರು. ಸೊ ಅದನ್ನು ನಾನು ಕಂಪಲ್ಸರಿ ಮಾಡಬೇಕು ಅಂತ ಹೇಳಿ ದಿನ ಮಾಡ್ತಾಯಿದ್ದೆ. ಸಂಡೇ ಒಂದು ದಿನ ನಾನು ಮಾಡಲ್ಲ ಅಷ್ಟೇ, ಪ್ರತಿದಿನ ರಂಗೋಲಿ ಹಾಕ್ತಾಯಿದ್ದೆ ಈ ನಡುವೆ. ಸೊ ನೀವು ಅಷ್ಟೇ ಮನೆ ಮುಂದೆ ನೀಟಾಗಿ ಇಟ್ಕೊಳ್ಳಿ ಮತ್ತು ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕ್ಕೊಳ್ಳಿ. ಸೊ ಯಾವ್ದು ಬರುತ್ತೋ ಅದನ್ನು ಹಾಕೋಬೋದು. ನನಗೆ ಆವಾಗಿಂದನೂ ರೂಢಿ ಇತ್ತು ರಂಗೋಲಿ ಹಾಕಿ ಸೊ ಹಾಕೋತಾ ಇದ್ದೆ. ಸೊ ಇಲ್ಲಿ ನಾನು 4 ಗಂಟೆ ಎದ್ದು ಪೂಜೆ ಮಾಡಿಬಿಡೋಣ ಅಂತ ಹೇಳಿ ಬೇಗ ಎದ್ದರೆ ನನ್ನ ಮಗನೂ ಟಕ್ಕಂತ ಎದ್ದೊಳ್ಬಿಟ್ಟ. ನಾನು ಮಲಗಿದ್ರೆ ಎಷ್ಟೋ ತನಕ ಮಲಗಿರ್ತಾನೆ, ನಾನಿಲ್ಲ ಅಂತ ಅಂದರೆ ಪಟ್ಟ ಅಂತ ಎದ್ದೊಳ್ಬಿಡ್ತಾನೆ. ಸೊ ಅವ್ನ ಎತ್ಕೊಂಡು ಕೆಲಸ ಮಾಡ್ಕೋತಾ ಇದ್ದೆ. ಹಂಗೆ ವಾಕರಲ್ಲಿ ಹಾಕಿದ್ರೆ ಇರ್ತಾನೆ, ಬಟ್ ಆವಾಗ ತಾನೇ ಎದ್ದಿದ್ದ ಅಂತೇಳಿ ಸ್ವಲ್ಪ ಎತ್ಕೊಂಡು ಹಂಗೆ ಕಸ ಗುಡಿಸ್ಕೊಂಡು ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ.
ಸೊ ಅಷ್ಟರಲ್ಲಿ ನಮ್ಮ ಅತ್ತೆ ಕೂಡ ಎದ್ದು ಸ್ನಾನ ಮಾಡ್ಕೊಂಡಿದ್ರು. ಯಾಕಂದರೆ ಸ್ನಾನ ಮಾಡಿಲ್ಲ ಅಂದರೆ ಏನು ಕೆಲಸನೂ ಆಗಲ್ಲ. ಸೊ ಫಸ್ಟ್ ಅದಕ್ಕೆ ಸ್ನಾನ ಬಂದ್ಬಿಟ್ಟು ಅಡುಗೆ ಮಾಡ್ಕೋತಾಯಿದ್ರು. ಹಂಗೆ ನಮ್ಮ ಅವ್ವದು ಪೂಜೆ ಇತ್ತು ಆವತ್ತಿನ ದಿನ ಪೂಜೆ ಮಾಡ್ಕೋಬೇಕು ಅಂತ ಹೆಸರಿಟ್ಬಿಟ್ಟಿದ್ವಿ, ಪೂಜೆ ಮಾಡಬೇಕು ಅಂತ ಹೇಳಿ. ಸೊ ಅದಕ್ಕೆ ಆವತ್ತಿನ ದಿನವೇ ಪೂಜೆ ಮಾಡೋಕ್ಕೆ ಹೋಗಿದ್ವಿ, ಶುಕ್ರವಾರದ ದಿನ. ಸೊ ನೀವು ನೋಡ್ಬೋದು ತುಂಬಾ ವಿಪರೀತ ಕೆಲಸ ಇತ್ತು ಆವತ್ತಿನ ದಿನ ಅಂತಲೂ. ಸೊ ಬೇಗ ಅದಕ್ಕೆ ನಾನು 4 ಗಂಟೆಗೆ ಎದ್ದು ಬೇಗನೆ ಮಾಡಿಕೊಂಡೆ. ಯಾಕಂದರೆ ನನ್ನ ಮಗಳಾಗಲಿ ನನ್ನ ಮಗ ಆಗಲಿ ಕೆಲಸನೇ ಮಾಡಿಸ್ಕೊಡಲ್ಲ, ಅಷ್ಟು ಹಿಂಸೆ ಇಕ್ತಾರೆ. ಸೊ ಅದಾದಮೇಲೆ ಅದಕ್ಕೆ ಅವ್ನು ವಾಕರ್ ರೂಢಿ ಆಗಿದೆ. ಬಟ್ ನಮ್ಮಮ್ಮ ಮನೇಲಿ ಅವತ್ತು 1 ವಾರ ಇದ್ದೆ ಇಲ್ಲಿ ನಮ್ಮಮ್ಮ ಮನೇಲಿ. ಸೊ ವಾಕರ್ ರೂಢಿ ತಪ್ಪೋಗ್ಬಿಟ್ಟ. ಸೊ ಅದಕ್ಕೆ ಅವ್ನು ವಾಕರಲ್ಲಿ ಅಷ್ಟು ಇರ್ತಾ ಇರಲಿಲ್ಲ. ಈ ನಡುವೆ ಮತ್ತೆ ಹಾಕಿ ರೂಢಿ ಮಾಡಿದೆ. ನೀವು ನೋಡ್ಬೋದು ನಮ್ಮ ಅತ್ತೆ ಸ್ನಾನ ಮಾಡ್ಕೊಂಡು ಬಂದರು. ಅದಾದಮೇಲೆ ಪಾಪುನ ಎತ್ಕೊಂಡ್ರು. ನಾನು ಮನೆ ಕೂಡ ಒರೆಸಿದ್ದೀನಿ. ನಾನು ಅದನ್ನು ವ್ಲಾಗಲ್ಲಿ ಹಾಕಿಲ್ಲ ಅಷ್ಟೇ, ಯಾಕಂದರೆ ಬೇಗ ಮುಗಿಸ್ಕೊಬಿಡೋಣ ಅಂತೇಳಿ. ನಾನು ಅದು ಮೈಂಡಲ್ಲೇ ಇರಲಿಲ್ಲ ವ್ಲಾಗ್ ಮಾಡಬೇಕು ಅಂತೇಳಿ. ಸೊ ಮರ್ತೋಗ್ಬಿಟ್ಟಿದ್ದೆ. ಸೊ ಮನೆ ಕೂಡ ಒರೆಸ್ಕೊಂಡು ಅದಾದಮೇಲೆ ನಾನು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಕೊಂಡೆ. ಆಷಾಢ ಶುಕ್ರವಾರ ಶ್ರೀ ಚಾಮುಂಡೇಶ್ವರಿ ತಾಯಿಗೆ ನೈವೇದ್ಯ ಅಂದರೆ ಹಾಲಿಟ್ಟು ದೀಪ ಹಚ್ಚಿದ್ದೀನಿ. ಸೊ ನೀವು ನೋಡ್ಬೋದು ಈ ಥರ ಪೂಜೆ ಮಾಡ್ಕೊತಿದ್ದೀನಿ. ಸೊ ತುಂಬ ನನಗೇನೋ ಒಂಥರ ಈ ನಡುವೆ ಪೂಜೆ ಮಾಡಬೇಕು ಅಂತ ಜಾಸ್ತಿ ಅನಿಸ್ತಾ ಇರುತ್ತೆ. ಯಾಕಂದರೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ. ಏನೇ ಒಂದು ಬ್ಯಾಡ್ ಥಾಟ್ಸ್ ಇದ್ರೂ ಮೈಂಡಲ್ಲಿ ಏನೋ ಒಂದು ಹಂಗಾಯಿತು ಹಿಂಗಾಯಿತು ಅಂತ ಏನೇನೋ ಒಂದು ಇದ್ದರೆ ಮೈಂಡಲ್ಲಿ, ಅದು ಪೂಜೆ ಮಾಡಿದ ತಕ್ಷಣ ಒಂದು ಕಡ್ಡಿ ಹಚ್ಬಿಟ್ರೆ ಸಾಕು, ಒಂಥರ ನೆಮ್ಮದಿ ಪಾಸಿಟಿವ್ ವೈಬ್ಸ್. ನಿಮಗೆಲ್ಲ ಹೇಗೆ ಅನಿಸುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಸೊ ನೀವು ನೋಡ್ಬೋದು ನನಗೆ ಎಕ್ಸ್ಪೆಷಲಿ ರಾಯರ್ಗೆ ದೀಪ ಹಚ್ಚಿದ್ರೆ ಏನೋ ಒಂಥರ ಸೀರಿಯಸ್ಲಿ ನನಗೆ ಇಷ್ಟೇ ಮೈಂಡಲ್ಲಿ ಏನೇ ಒಂದು ಬ್ಯಾಡ್ ಥಾಟ್ಸ್ ಇದ್ರೂ, ಏನೇ ಒಂಥರ ತಲೆಯಲ್ಲಿ ಏನೇ ಒಂಥರ ತುಂಬಿದ್ರೂ ಅದು ಹೋಗ್ಬಿಡುತ್ತೆ, ಬೇಡ ತಲೆಗೆ ಹಾಕೋಬಾರ್ದು ಅಂತ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್. ಆಷಾಢದ ಮೊದಲನೇ ಶುಕ್ರವಾರ ಇವತ್ತು. ಸೊ ಪೂಜೆ ಎಲ್ಲ ಮುಗಿಸಿದ್ದೀನಿ, ನೀವು ಬ್ಲಾಗ್ ನೋಡ್ಬೋದು. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಬೇಗ ಲೈಕ್, ಶೇರ್, ಕಮೆಂಟ್ ಮಾಡಿದ್ರೆ ನಾನು ಹಾಕೋ ಮೊದಲನೇ ವೀಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರೋದು. ನಮಸ್ತೆ. ಸೊ ಇವತ್ತು ನಮ್ಮ ಅವ್ವ ಪೂಜೆ ಮಾಡ್ಕೊಬರ್ಬೇಕು ಹೋಗಿ, ಅಂದರೆ ನಮ್ಮ ಮಾವ ಅವರ ಅಮ್ಮ ಇತ್ತು. ಸೊ ಪೂಜೆ ಮಾಡ್ಕೊಬರ್ಬೇಕು. ಸೊ ನಮ್ಮ ಅತ್ತೆ ಎಲ್ಲ ರೆಡಿ ಮಾಡಿದ್ದಾರೆ. ಇಲ್ಲಿ ಬೋಂಡ ಹಾಕ್ತಾಯಿದ್ದೀನಿ. ಸೊ ನಮ್ಮ ಅತ್ತೆ ಪಾಯಸ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ಬೇಗನೆ ಎದ್ದೆ, ಲೈಕ್ 5 o'clock ಅಲ್ಲೇ ಎದ್ದು ಕೆಲಸ ಎಲ್ಲ ಮುಗಿಸಿ 6 o'clock ಅಷ್ಟೊತ್ತು ಪೂಜೆ ಎಲ್ಲ ಮುಗಿಸ್ಬಿಟ್ಟಿದ್ದೆ ನಾನು. ಸೊ ಮೊದಲನೇ ಶುಕ್ರವಾರ ಅಂತ ಹೇಳಿ ಬೇಗ ಮಾಡಿಕೊಂಡೆ. ಈ ಸತಿ ಆಷಾಢ ಶುಕ್ರವಾರ ಬರೀ 3 ವಾರ ಅಷ್ಟೇ ಬಂದಿರೋದು. ಸೊ 3 ವಾರನೂ ಕಂಟಿನ್ಯೂಸ್ ಆಗಿ ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಸೊ ಹಂಗೆ ಬ್ಲಾಗ್ ಹಂಗೆ ಕಂಟಿನ್ಯೂ ಆಗುತ್ತೆ, ನೀವು ನೋಡಿ. ಸೊ ಆ ಥರ ಪೂಜೆ ಮಾಡ್ಕೋತೀನಿ. ಸೊ ಇಲ್ಲಿ ನಮ್ಮತ್ತೆ ಊಟಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ರು. ಬೋಂಡ ನಾನು ಸುಡ್ತಾ ಇದ್ದೆ. ಸೊ ಬೆಳಗಿನ ನಾಷ್ಟಕ್ಕೆ ಚಿತ್ರಾನ್ನ ಮತ್ತು ಮಧ್ಯಾಹ್ನಕ್ಕೆ ಬೇಳೆ ಸಾರು, ಪಾಯಸ, ರೈಸ್ ಇಷ್ಟನ್ನು ಮಾಡಿ ಇಟ್ಟಿದ್ರು. ಸೊ ಬೇಗ ಕೆಲಸ ಮುಗಿಯುತ್ತೆ ಅಂಥೇಳಿ ಬೇಗ ಎಲ್ಲ ಮಾಡಿ ಇಟ್ಕೊಂಡಿದ್ವಿ. ಅದಾದಮೇಲೆ ನಮ್ಮ ಅವ್ವ ಪೂಜೆಗೆ ಹೋದ್ವಿ. ನಾನು ಅಲ್ಲೇನು ವ್ಲಾಗ್ ಮಾಡಿಲ್ಲ, ಅಕ್ಕ ವ್ಲಾಗಲ್ಲಿ ಬರ್ಬೋದು ಮೋಸ್ಟ್ಲಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಸುಬ್ಬು ನನ್ನ ಜೊತೆನೇ ಇರ್ತಾನೆ ಇಲ್ಲಿ. ನಾನೇನ ನಾಷ್ಟಕ್ಕೆ ಪ್ರಿಪೇರ್ ಮಾಡ್ತಾಯಿದ್ರೆ ಅಮ್ಮ ಪಪ್ಪು ಅಂತ ಕೇಳ್ತಾನೆ. ಅಂದರೆ ಈ ಚಿತ್ರಾನ್ನಕ್ಕೆಲ್ಲ ಪಪ್ಪು ಹಾಕಿರ್ತೀರಲ್ಲ ಅದನ್ನು ತಿಂತಾನೆ. ಮತ್ತು ಪಪ್ಪು ಅಂದರೆ ಅವ್ನು ವೆಜಿಟೇಬಲ್ಸ್ ಸೊಪ್ಪು ಅದನ್ನು ತಿಂತಾ ಇರ್ತಾನೆ. ಸೊ ನಾನು ಫೀಡ್ ಮಾಡ್ತೀನಿ, ಮತ್ತು ನಮ್ಮ ಅತ್ತೆನೂ ಫೀಡ್ ಮಾಡ್ತಾ ಇರ್ತಾರೆ. ಸೊ ಈ ಥರ ಮಕ್ಕಳನ್ನ ನಾವು ನೋಡ್ಕೊತೀವಿ. ಸೊ ಅವತ್ತಿನ ದಿನ ಜೋರಾಗಿ ಮಳೆ ಕೂಡ ಬಂತು. ಎಷ್ಟು ಖುಷಿ ಆಯಿತು ಗೊತ್ತಾ ನನಗೆ, ಎಷ್ಟು ಜೋರು ಮಳೆ ಅವತ್ತಿನ ದಿನ ಶುಕ್ರವಾರ. ಅವತ್ತು ಫುಲ್ ಬ್ಲೆಸ್ಡ್ ಅಂತಲೇ ಹೇಳ್ಬೋದು. ಸೊ ಖುಷಿ ಆಯಿತು, ಒಂಥರ ನೆಮ್ಮದಿ ಸಿಕ್ತು ಅಂತಲೇ ಹೇಳ್ಬೋದು. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮಾಡೋದನ್ನ ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.